ಇವತ್ತು ನಾವು 14ನೇ ದಿವಸದ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಮಲ್ಪೆಯ ನಮ್ಮ ಈಶ್ವರ್ ಮತ್ತು ಅವರ ಗ್ರೂಪು ಅವರು ನಿನ್ನೆಯಿಂದ ಶತಪ್ರಯತ್ನವನ್ನು ಮಾಡಿದ್ದಾರೆ. ಒಂದೇನಂತ ಹೇಳಿದರೆ ಅವರು ಇಂಥ ಪರಿಸ್ಥಿತಿಯಲ್ಲಿ ಮುಳುಗ್ತಾರೆ ಅಂತ ಹೇಳ್ಕೊಂಡು ನಾವು ವಿಚಾರ ಮಾಡಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ SP ಸಾಹೇಬರೆಲ್ಲ ನಾವು ಆದರೂ ಸಹ ರಿಸ್ಕ್ ತಗೊಂಡು ಅವರು ಭಾಳಷ್ಟು ನಾಲ್ಕು ಪಾಯಿಂಟ್ನಲ್ಲಿ 3 ಪಾಯಿಂಟ್ ನಿನ್ನೆ ಕವರ್ ಮಾಡಿದರು. ಒಂದು ಪಾಯಿಂಟಿಗೆ ಮಾತ್ರ ಅವರು ಅಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಬಂದಿದ್ದು ಅಷ್ಟೇ. ಮತ್ತು ನಮಗೊಂದು ಡೌಟ್ ಇತ್ತು ಏನಂತ ಹೇಳಿದ್ರೆ, ಒಂದು ತಂತಿ ಏನು ಇದೆಯಲ್ಲ ಆ ತಂತಿ ಎಲ್ಲಾದರೂ ಒಂದು ಅಡ್ಡ ಬರ್ತದೆ ಅಂತ ಹೇಳ್ಕೊಂಡು ಒಂದು ಡೌಟ್ ಇತ್ತು. ಅದರಿಂದ ಆಲದ ಮರ ಮತ್ತು ಕಲ್ಲುಗಳು ಸಿಕ್ಕಾಕೊಂಡಿದ್ದಾವೆ ಅಂತ ಹೇಳ್ಕೊಂಡು. ಯಾಕಂದರೆ ಆಲದ ಮರ ಅಂದರೆ ನಿಮ್ಗೆ ಗೊತ್ತುಂಟು, ಅದು ಭಾಳಷ್ಟು ಎಳೆನ ಇಟ್ಕೊಳ್ತದೆ. ಅದರಿಂದ ನಿನ್ನೆ ಹೋದಾಗ ಸಹ ಅವ್ರಿಗೆ ಪಾಪ ಕಾಲಿಗೆ ಸಹ ಸ್ವಲ್ಪ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲಿ ತನಕ ಪಾಪ ಬಂದರು. ಆಮೇಲೆ ರೆಸ್ಕ್ಯೂ ಬೋಟನ್ನು ಅವರೇ ಅಂದರೆ ಅವರಾಗಿ ಅವರು ಸಿಗ್ನಲ್ ಕೊಡ್ತಾರೆ ಅವರ ಸಿಸ್ಟಮ್ನಲ್ಲಿ ಸಿಗ್ನಲ್ ಕೊಟ್ಟು ಅವರು ಇಲ್ಲಿ ತನಕ ಬಂದು ಮತ್ತು SP ಸಾಹೇಬರು ಬೋಟನ್ನು ಇಮಿಡಿಯೇಟ್ಲಿ ತಗೊಂಡು ಮತ್ತೆ ಅಲ್ಲಿ ಹೋದ್ವಿ. ಮೇಡಮ್ ಅವರು ಇನ್ಸ್ಟ್ರಕ್ಷನ್ ಸಹ ಕೊಟ್ಟರು. ಅಲ್ಲಿ ಮೇಲಿಂದ ಮೇಡಮ್ ಅವರು ಬೊಬ್ಬೆ ಹೊಡಿತಿದ್ರು ಅಲ್ಲಿ ಇವರನ್ನು ನೋಡಿ ಅಂತೇಳಿ, ಈಶ್ವರ ನೋಡಿ ಅಂದರೆ ಏನಾಗಿದೆ ಪಾಪ ಅವರು ಸಹ ಇಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾವು ಯಾವಾಗಲೂ ಎಣಿಸಿಲ್ಲ. ಮತ್ತು ಸುಮಾರು 50 ಕೇಸ್ಗಳಿಗಿಂತ ಹೆಚ್ಚು ಕೇಸ್ಗಳನ್ನು ಅವರು ಯಶಸ್ವಿಯಾಗಿ ಮಾಡಿದಂಥ ಅವರ ಹೆಸರು ಇದೆ. ಮತ್ತು ಇವತ್ತು ಸಹ ನಾವು ಅದನ್ನು ಪ್ರಯತ್ನವನ್ನು ಮಾಡಿದ್ವಿ. ನೀರು ಕೆಳಗಿಳಿತು, ಆದರೆ ನೀರಿನಲ್ಲಿರುವಂಥ ಮಿಶ್ರಿತ ಮಣ್ಣಿನ ಏನು ಕಲರ್ ಇದೆಯಲ್ಲ ಅದು ಹೇಗೂ ನಮಗೆ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಈಗ ನಮ್ಮ ಹತ್ರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾವು ನಮ್ಮ ಮಿನಿಸ್ಟ್ರು ಬರ್ತಾರೆ ಮತ್ತು ನಾವು ಈಗ 4:04 ಆಫೀಸ್ನಲ್ಲಿ ಮೀಟಿಂಗ್ ಮಾಡ್ತೇವೆ. ಬಟ್ ಈಶ್ವರ್ ಅವರ ಒಂದು ತಂಡ ಇವತ್ತು ನಮಗೇನು ಭಾಳಷ್ಟು ಹೆಮ್ಮೆಯ ಕೆಲಸ ಮಾಡಿದೆ. ಅದರ ಒಟ್ಟಿಗೆ ಇವತ್ತು NDRF ಸಹ ಒಳಗೆ ಹೋದರು, 1 ಜನ ಒಳಗೆ ಹೋದರು. ಅಂದರೆ ಇದೇನಂತ ಹೇಳಿದ್ರೆ ಚಾಲೆಂಜಿಂಗ್ ಟೈಪ್ ಇತ್ತು ಇವತ್ತಿನ ನಮಗೆ ಟಾಸ್ಕ್. ಮತ್ತು ನಾವೆಲ್ಲ ಎಕ್ಸ್ಕ್ಲೂಡಿಂಗ್ ನಾವೆಲ್ಲ ಸಪ್ರೇಟ್ ಆಗಿದ್ವಿ. ಮತ್ತು SP ಅವರು ನೇತೃತ್ವದಲ್ಲಿ ಇದನ್ನು ಇವತ್ತು ನಾವು ಪ್ರಯತ್ನವನ್ನು ಪಟ್ಟಿದ್ವಿ.